ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಹರ್ಷಿತಾ ಅಂತ ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರಲ್ಲಿ ರೇಡಿಯೇಷನ್ ಆನ್ಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ರೇಡಿಯೇಷನ್ ಆನ್ಕಾಲಜಿ ಅಂತಂದರೆ ವಿಕಿರಣ ಚಿಕಿತ್ಸೆ. ಇದು ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಒಂದು ಮುಖ್ಯವಾದ ಟ್ರೀಟ್ಮೆಂಟ್ ವಿಧಾನ. ರೇಡಿಯೇಷನ್ ಅಂತಂದರೆ ಎಕ್ಸ್ರೇ ಟ್ರೀಟ್ಮೆಂಟ್ ಥರ. ಇದರಿಂದ ನೋವು ಉರಿ ಆ ಥರ ಏನೂ ಆಗೋದಿಲ್ಲ. ಈ ಟ್ರೀಟ್ಮೆಂಟಿಂದ ವಿವಿಧ ಕ್ಯಾನ್ಸರ್ಗಳಿಗೆ ನಾವು ಚಿಕಿತ್ಸೆ ಕೊಡ್ಬೋದು. ಸ್ತನ ಕ್ಯಾನ್ಸರು, ಸರ್ವಿಕ್ಸ್ ಕ್ಯಾನ್ಸರು, ಪ್ರಾಸ್ಟೇಟ್ ಕ್ಯಾನ್ಸರು, ಇಲ್ಲ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಅಂದರೆ ಬಕಲ್ ಮ್ಯೂಕೋಸ ಅಂತಂದರೆ ಬಾಯಿ ನಾಲಿಗೆ ಅಂಥ ಕ್ಯಾನ್ಸರ್ಗಳಿಗೆ ನಾವು ಟ್ರೀಟ್ಮೆಂಟನ್ನು ಕೊಡ್ತೀವಿ. ರೇಡಿಯೇಷನನ್ನು ನಾವು ಒಂದು ಡೈರೆಕ್ಟಾಗಿ ಅಂತಂದರೆ ಬರೀ ರೇಡಿಯೇಷನ್ ಅಥವಾ ರೇಡಿಯೇಷನ್ ಜೊತೆಗೆ ಕೀಮೋಥೆರಪಿಯನ್ನು ಸೇರಿಸಿ, ಕೀಮೋಥೆರಪಿ ಅಂದರೆ ಇಂಜೆಕ್ಷನ್ನಲ್ಲಿ ನಾವು ಕೆಮಿಕಲ್ಸ್ ಥರದ ಮಾತ್ರೆಗಳನ್ನ ಔಷಧಿಗಳನ್ನು ಕೊಟ್ಟು ಟ್ರೀಟ್ಮೆಂಟ್ ಕೊಡೋದು, ಇದನ್ನು ಮಾಡ್ಬೋದು. ಇಲ್ಲ ಅಂತಂದರೆ ಸರ್ಜರಿ ಆದ ನಂತರ ಕೆಲವು ಕ್ಯಾನ್ಸರ್ಗಳಲ್ಲಿ ವಾಪಸ್ ಬರದೇ ಇರಲಿ ಅನ್ನೋದಕ್ಕೋಸ್ಕರ ಆ ಥರ ಜಾಗಗಳಿಗೆ ಕ್ಯಾನ್ಸರ್ ಈ ಟ್ರೀಟ್ಮೆಂಟಾಗಿ ರೇಡಿಯೇಷನನ್ನು ಕೊಡ್ತೀವಿ. ಇಲ್ಲ ಅಂತಂದರೆ ಇನ್ನು ಕೆಲವು ಕಡೆಯಲ್ಲಿ ಸರ್ಜರಿ ಮಾಡಲಿಕ್ಕಿಂತ ಮುಂಚೆ ನಿಯೋ ಅಡ್ಜುವೆಂಟ್ ಅಂತ ಹೇಳಿ ಅದನ್ನು ಗಡ್ಡೆಯನ್ನು ಫಸ್ಟು ಚಿಕ್ಕದಾಗಿ ಮಾಡಿ ಅದನ್ನು ಚೆನ್ನಾಗಿ ಪೂರ್ತಿ ರೀತಿಯಲ್ಲಿ ಸರ್ಜರಿ ಮಾಡಿ ತೆಗೆಯೋದಕ್ಕೆ ಅನುಕೂಲ ಮಾಡೋದಕ್ಕೋಸ್ಕರ ರೇಡಿಯೇಷನ್ ಟ್ರೀಟ್ಮೆಂಟನ್ನು ಕೊಡ್ತೀವಿ. ಸೊ ಈ ರೀತಿ ರೇಡಿಯೇಷನನ್ನು ಬಳಸಲಿಕ್ಕಾಗುತ್ತೆ. ರೇಡಿಯೇಷನ್ ಅಂತಂದರೆ ಹೇಳ್ದಂಗೆ ಎಕ್ಸ್ರೇ ಟ್ರೀಟ್ಮೆಂಟು. ಸೊ ಪೇಷಂಟ್ಸಿಗೆ ಯೂಶ್ವಲಿ ಇದರಿಂದ ಭಯ ಪಡೋ ಅವಶ್ಯಕತೆ ಏನೂ ಇಲ್ಲ. ನಾವು ಒಂದು ಪೇಷಂಟು ನಮ್ಮ ಹತ್ರ ಬಂದಾಗ ಫಸ್ಟು ನಾವು ಅವರನ್ನು ಪರಿಶೀಲಿಸಿ ಏನಾಗಿದೆ, ಯಾಕೆ, ಯಾವ ಸ್ಟೇಜಲ್ಲಿದೆ ಕ್ಯಾನ್ಸರು, ಯಾವ ಥರ ಇದೆ, ಅವ್ರಿಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದನ್ನು ಡಿಸೈಡ್ ಮಾಡಿ, ಅದಾದ ನಂತರ ಅವ್ರಿಗೆ ಈ ಥರ ಫಸ್ಟ್ ಸರ್ಜರಿ ಬೇಕಾ, ಫಸ್ಟ್ ರೇಡಿಯೇಷನ್ ಬೇಕಾ, ಫಸ್ಟ್ ಕೀಮೋ ಬೇಕಾ ಅಂತ ಡಿಸೈಡ್ ಮಾಡಿ ಅವ್ರಿಗೆ ಫಸ್ಟ್ ಹೇಳ್ತೀವಿ. ಅದಾದಮೇಲೆ ಅವ್ರಿಗೆ ರೇಡಿಯೇಷನನ್ನು ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿದ್ದಲ್ಲಿ ನಾವು ಫಸ್ಟ್ ಅವ್ರಿಗೆ ಒಂದು ಸಿಮ್ಯುಲೇಷನ್ ಅಂತ ಕರಿತೀವಿ. ಸಿಮ್ಯುಲೇಷನ್ ಅಂತಂದರೆ ಒಂದು ಪೇಷಂಟನ್ನು ನಾವು ಪ್ರತಿದಿನ ಟ್ರೀಟ್ಮೆಂಟಲ್ಲಿ ಒಂದೇ ಪೊಸಿಷನ್ನಲ್ಲಿ ಮಲಗಿಸಿ ಟ್ರೀಟ್ಮೆಂಟ್ ಮಾಡ್ತೀವಿ. ಸೊ ಅದೇ ಥರ ನಾವು ಪ್ಲ್ಯಾನ್ ಮಾಡಬೇಕಾಗತ್ತೆ. ಈಗ ಕೆಲವು ಪೇಷಂಟ್ಸ್ಗೆ ಈಗ ಹೆಡ್ ಆ್ಯಂಡ್ ನೆಕ್ ಅಂತ ಕ್ಯಾನ್ಸರ್ ಇದ್ದರೆ, ಬಾಯಿ ಗಂಟ್ಲು ಕ್ಯಾನ್ಸರ್ ಇದ್ದವ್ರಿಗೆ ನಾವು ಒಂದು ಮಾಸ್ಕ್ ಮಾಡಿ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಇಲ್ಲ ಬರೀ ಗರ್ಭಕೋಶದ ಕ್ಯಾನ್ಸರು ಅಥವಾ ರೆಕ್ಟಮ್ ಅಂತ ಏನು ಹೇಳ್ತೀವಿ, ಏನಲ್ ಕೆನಾಲ್ ಆ ಥರ ಕ್ಯಾನ್ಸರ್ ಇದ್ದಲ್ಲಿ ಕೆಲವ್ರಿಗೆ ಒಂದಿಷ್ಟು ನೀರು ಕುಡಿದು ವೆಯ್ಟ್ ಮಾಡಿ ಆಮೇಲೆ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಸೊ ಯಾವ ಅಂಗದಲ್ಲಿ ಕ್ಯಾನ್ಸರ್ ಇದೆ ಅನ್ನೋದನ್ನು ನೋಡಿ ಅದ್ರ ಪ್ರಕಾರವಾಗಿ ನಾವು ಸಿಮ್ಯುಲೇಷನ್ ಅಂತ ಮಾಡ್ತೀವಿ. ಸೊ ಈ ಸಿಮ್ಯುಲೇಷನ್ನು ನಮ್ಮ ಟ್ರೀಟ್ಮೆಂಟಲ್ಲಿ ಒಂದು ಮುಖ್ಯವಾದ ಪಾರ್ಟ್ ಆಫ್ ಇಟ್. ಈ ಸಿಮ್ಯುಲೇಷನ್ ಆದಮೇಲೆ ನಾವು ಆ CT ಸ್ಕ್ಯಾನ್ ಅಂತ ಒಂದು ತೆಕ್ಕೋತೀವಿ. CT ಸ್ಕ್ಯಾನ್ ಅಥವಾ MRI ಒಂದು ಇಮೇಜಿಂಗ್ ಅಂತ ಬೇಕಾಗತ್ತೆ ನಮಗೆ. ನಾವು ಈ ಇಮೇಜಸ್ ಮೇಲೆ ನಾವು ನಮ್ಮ ಕ್ಯಾನ್ಸರ್ ಎಲ್ಲಿದೆ ಅಂತ ನೋಡಿ ಅದನ್ನು ವಿಂಗಡಿಸಿ ಅದನ್ನು ಆ ಜಾಗಕ್ಕೆ ಮಾತ್ರ ಟ್ರೀಟ್ಮೆಂಟ್ ಹೋಗೋ ಥರ ನಾವು ಪ್ಲ್ಯಾನಿಂಗ್ ಅಂತ ನೆಕ್ಸ್ಟು ಮಾಡ್ಕೋತೀವಿ. ಇದು ಪ್ಲ್ಯಾನಿಂಗಲ್ಲಿ ನಾನಾ ವಿಧದ ಟೆಕ್ನಿಕ್ಸ್ ಅಂತ ಇರುತ್ತೆ. ಒಂದು 3D CRT ಅಂತ ಹೇಳ್ತೀವಿ, ಇನ್ನೊಂದು IMRT ಅಂತ ಹೇಳ್ತೀವಿ. ಇಲ್ಲ ಕೆಲವ್ರಿಗೆ ಇನ್ನೂ ಅಡ್ವಾನ್ಸ್ಡ್ ಅಂತಂದರೆ ಕೆಲವು 1 ಡೇ ಅಥವಾ 3 ಡೇ ಹೈ ಡೋಸ್ ಕೊಟ್ಟು ಪ್ರಿಸಿಷನ್ನಾಗಿ ಒಂದೇ ಜಾಗಕ್ಕೆ ಕೊಟ್ಟು ಟ್ರೀಟ್ಮೆಂಟ್ ಮಾಡೋದಕ್ಕೆ ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೇಷನ್ ಅಂತ ಕೂಡ ಹೇಳ್ತೀವಿ. ಈ 3D ಯೂಶ್ವಲಿ ಒಂದು ಪೇಷಂಟ್ಗೆ ಟ್ರೀಟ್ಮೆಂಟ್ ಬಂದು 4 ರಿಂದ 6 ವಾರದ ರೇಡಿಯೇಷನ್ ಇರುತ್ತೆ. ಇದು ವಾರದಲ್ಲಿ 5 ದಿನ ಇರುತ್ತೆ. ಸೊ ಎವ್ರಿ ಡೇ ಒಂದು 5 ನಿಮಿಷದ ಟ್ರೀಟ್ಮೆಂಟು ಇರುತ್ತೆ. ಆಯಿತಾ. 3D CRT ಅಂತಂದರೆ ಒಂದು ಆ ಜಾಗಕ್ಕೆ ಮಾತ್ರ ಹೋಗಿ ಬೇರೆ ಇನ್ಯಾವ ಜಾಗಗಳಿಗೂ ಹೋಗಬಾರ್ದು. ಉದಾಹರಣೆಗೆ ಈಗ ನಾವು ರೆಕ್ಟಮ್ ಕ್ಯಾನ್ಸರ್ಗೆ ಟ್ರೀಟ್ ಮಾಡ್ತಿದ್ರೆ ಬರೀ ಆ ರೆಕ್ಟಮ್ಮು ಮತ್ತು ಅದಕ್ಕೆ ಹೋಗಬಹುದಾದಂಥ ಸ್ಪ್ರೆಡ್ ಆಗುವಂಥ ಜಾಗಗಳಿಗೆ ಮಾತ್ರ ರೇಡಿಯೇಷನನ್ನು ನೀಡ್ತೀವಿ. ಮಿಕ್ಕಿದ್ದ ಬ್ಲ್ಯಾಡರು ಆ ಥರ ಆ ಜಾಗಗಳಿಗೆ ಹೋಗಬಾರ್ದು ಅನ್ನೋ ಥರ ನಾವು ಪ್ಲ್ಯಾನ್ ಮಾಡ್ತೀವಿ. IMRT ಅಂತಂದು ಸ್ವಲ್ಪ ಅಡ್ವಾನ್ಸ್ಡ್ ಟೆಕ್ನಿಕ್ಕು. ಅದು ಆ ಜಾಗದ ಈಗ ನಾವು ಟ್ರೀಟ್ ಮಾಡ್ತಿರೋ ಒಂದು ಜಾಗದಲ್ಲೇ ಬೇರೆ ಬೇರೆ ಭಾಗಗಳಿಗೆ ಜಾಸ್ತಿ ಡೋಸ್ ಹೋಗೋ ಥರ ಮಾಡಲಿಕ್ಕೆ ಟ್ರೈ ಮಾಡ್ಬೋದು. ಇಲ್ಲ ತುಂಬ ಕ್ರಿಟಿಕಲ್ ಸ್ಟ್ರಕ್ಚರ್ಸ್ ಹತ್ತಿರದಲ್ಲಿ ಇದ್ದಾಗ, ಅಂದರೆ ಈಗ ಮೆದುಳು ಕ್ಯಾನ್ಸರಲ್ಲಿ ಇಲ್ಲ ಏನಾದರೂ ಗಂಟಲು ಕ್ಯಾನ್ಸರಲ್ಲಿ ಸ್ಪೈನಲ್ ಕಾರ್ಡ್ ಹತ್ತಿರ ತುಂಬ ಇದೆ, ಆ ಥರ ಇದ್ದಿದ್ದಲ್ಲಿ ನಾವು ಆ ಕಾರ್ಡನ್ನು ಸೇವ್ ಮಾಡೋದಕ್ಕೋಸ್ಕರ IMRT ಅನ್ನೋ ಟೆಕ್ನಿಕನ್ನು ಯೂಸ್ ಮಾಡ್ಬೋದು.
ಸೊ ಈ ಥರ ಯಾವ್ದು ಟೆಕ್ನಿಕು ಪೇಷಂಟಿಗೆ ಯಾವುದು ಬೆಟರ್ ಅಂತ ಅನಿಸುತ್ತೋ ಅದನ್ನು ನಾವು ಯೂಸ್ ಮಾಡಿ ನಾವು ಟ್ರೀಟ್ ಮಾಡ್ತೀವಿ. ನಮ್ಮದು ಪ್ಲ್ಯಾನ್ ಎಲ್ಲ ಆದಮೇಲೆ ದ ಸೇಮ್ ಪ್ರೊಸೀಜರ್, ಅಂದರೆ ನಾವು ಆ ಸಿಮ್ಯುಲೇಷನ್ನಲ್ಲಿ ನಾವು ಏನು ಪೇಷಂಟಿಗೆ ಮಾಸ್ಕ್ ಮಾಡಿರ್ತೀವೋ ಇಲ್ಲ ಏನಾದರೂ ನೀರು ಕುಡಿದು ಮಾಡಿ ಸ್ಕ್ಯಾನ್ ತೆಗೆದಿರ್ತೀವೋ ಅದೇ ರೀತಿ ನಾವು ಪ್ರತಿದಿನ ಟ್ರೀಟ್ಮೆಂಟನ್ನು ಕೊಡ್ತೀವಿ. ಸೊ ಟ್ರೀಟ್ಮೆಂಟ್ ಕೊಡೋವಾಗ್ಲೂ ಅಷ್ಟೇ ಅದೇ ಜಾಗಕ್ಕೆ ಹೋಗಬೇಕು ಅಂತ ನಾವು ಬಹಳಷ್ಟು ಪ್ರಿಕಾಷನ್ಸ್ ತೊಗೋತೀವಿ. ಒಂದು ಡೈಲಿ ಒಂದು CBCT ಅಂತ ಮಾಡ್ತೀವಿ, ಅಂದರೆ ಆ ಮೆಷಿನ್ ಮೂಲಕದಲ್ಲೇ ಒಂದು CT ಸ್ಕ್ಯಾನ್ ಥರ ತೆಗೆದು ಅದನ್ನು ಮ್ಯಾಚ್ ಮಾಡಿ ಅದೇ ಜಾಗಕ್ಕೆ ರೇಡಿಯೇಷನ್ ಹೋಗಬೇಕು ಅಂತ ನೋಡ್ತೀವಿ. ಇಲ್ಲ ಎಕ್ಸ್ರೇ ಅಂತಲೂ ತೆಗೆದು ಎಕ್ಸ್ರೇನೂ ಮ್ಯಾಚ್ ಮಾಡಿ ಟ್ರೀಟ್ ಮಾಡ್ಬೋದು. ನಮ್ಮ ಮೆಷಿನ್ಸ್ ಶಂಕರಾದಲ್ಲಿರೋದು ಎಲ್ಲನೂ ಲೇಟೆಸ್ಟ್ ಮೆಷಿನ್ಸೇ ಇದೆ. ಇದರಲ್ಲಿ ನಮ್ಮ ಹತ್ರ ಹೈಪರ್ ಆರ್ಕ್ ಮಾಡೋ ಅಂತಂದರೆ ಅಡ್ವಾನ್ಸ್ಡ್ ಟೆಕ್ನಿಕ್ ಇರುವಂಥ ಟ್ರೂ ಬೀಮ್ ಅಂತ ಮೆಷಿನ್ ಕೂಡ ಇದೆ. ಇದ್ರ ಮೂಲಕ ನಾವು ಬ್ರೈನ್ ಟ್ಯೂಮರ್ಸಲ್ಲಿ ಈ ಮೋರ್ ಪ್ರಿಸಿಷನ್ ಅಂತಂದರೆ ಇನ್ನೂ ಚಿಕ್ಕ ಚಿಕ್ಕ ಟ್ಯೂಮರ್ಸು ಮತ್ತು ಮಲ್ಟಿಪಲ್ ಟ್ಯೂಮರ್ಸ್ ಇದ್ದರೆ ತಲೆಯಲ್ಲಿ ಮೆದುಳಲ್ಲಿ ಅಂಥದಕ್ಕೂ ಟ್ರೀಟ್ ಮಾಡಲಿಕ್ಕೆ ಆಗತ್ತೆ. ಸೊ ರೇಡಿಯೇಷನ್ ಟ್ರೀಟ್ಮೆಂಟ್ದು ಸೈಡ್ ಎಫೆಕ್ಟ್ಸ್ ಅಂತಂದರೆ ಅದು ಯಾವ ಅಂಗಕ್ಕೆ ನಾವು ಟ್ರೀಟ್ ಮಾಡ್ತಾ ಇದ್ದೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾವು ಏನಾದರೂ ಬಾಯಿ ಗಂಟ್ಲು ಕ್ಯಾನ್ಸರ್ಗೆ ಟ್ರೀಟ್ ಮಾಡ್ತಿದ್ರೆ ಅಂಥವರಿಗೆ ಬಾಯಲ್ಲಿ ಹುಣ್ಣು, ಅವರಿಗೆ ತಿನ್ನಲಿಕ್ಕೆ ಸ್ವಲ್ಪ ಕಷ್ಟ, ಆ ಥರದ್ದೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅಕಸ್ಮಾತು ನಾವು ರೆಕ್ಟಮ್ ಅಥವಾ ಗರ್ಭಕೋಶದ ಕ್ಯಾನ್ಸರ್ಗೆ ಟ್ರೀಟ್ ಮಾಡ್ತಿದ್ದವ್ರಿಗೆ ನಾವು ಲೂಸ್ ಮೋಷನ್ ಅಥವಾ ಒಂದದಲ್ಲಿ ಹೋಗುವಾಗ ಸ್ವಲ್ಪ ಬರ್ನಿಂಗ್ ಆಗೋದು, ಉರಿ ಬರೋದು ಅಂಥದನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ. ಕೂದಲು ಉದುರುವಿಕೆ ಆಗುತ್ತಾ ಅಂತ ಬಹಳಷ್ಟು ಜನ ಪ್ರಶ್ನೆ ಕೇಳ್ತಾರೆ. ಕೂದಲು ಉದುರೋದು ಓನ್ಲಿ ರೇಡಿಯೇಷನ್ ನಾವು ಆ ಜಾಗದಲ್ಲಿ ಕೊಟ್ಟಾಗ ಮಾತ್ರ. ಅಂದರೆ ಈಗ ನಾವು ತಲೆ ಮೆದುಳಿಗೆ ಏನಾದರೂ ರೇಡಿಯೇಷನ್ ಕೊಡ್ತಾ ಇದ್ದೀವಿ ಅಂತಂದರೆ ಅಂಥವರಿಗೆ ಕೂದಲು ಉದುರೋ ಚಾನ್ಸಸ್ ಇರುತ್ತೆ. ಇಲ್ಲ ಗಡ್ಡ ಉದುರ್ಬೋದು, ಕೆಲವರಿಗೆ ಬಾಯಿ ಗಂಟ್ಲು ಕ್ಯಾನ್ಸರ್ ಇರೋರಿಗೆ ಒಂಚೂರು ಗಡ್ಡ ಉದುರ್ಬೋದು. ಈಗ ಬ್ರೆಸ್ಟ್ ಕ್ಯಾನ್ಸರ್ ಇರೋರಿಗೆ ನಾವು ರೇಡಿಯೇಷನ್ ಕೊಟ್ಟಾಗ ಅಂಥವರಿಗೆ ಕೂದಲು ಉದುರೋದು ಆ ಥರ ಏನೂ ಆಗೋದಿಲ್ಲ. ಸೊ ನಾವು ಯಾವ ಅಂಗದ ಮೇಲೆ ರೇಡಿಯೇಷನ್ ಕೊಡ್ತೀವಿ ಅನ್ನೋದ್ರ ಮೇಲೆ ಅದರದ್ದು ಸೈಡ್ ಎಫೆಕ್ಟ್ಸು ಡಿಪೆಂಡ್ ಆಗಿದೆ. ಈಗ ಹಿಂದಿನ ಕಾಲದಲ್ಲಿ ಕೆಲವು ಸತಿ ನಾವು ಕೊಬಾಲ್ಟ್ ಅಂತ ಒಂದು ಹಳೆ ಮೆಷಿನ್ ಯೂಸ್ ಮಾಡ್ತಿದ್ವಿ. ಆ ಮೆಷಿನಲ್ಲಿ ಯೂಸ್ ಮಾಡ್ತಿದ್ದಾಗ ಕೆಲವರಿಗೆ ಕಪ್ಪಾಗೋದು, ಚರ್ಮ ಒಂಥರ ಜಾಸ್ತಿ ಉದುರೋದು ಆ ಥರ ಎಲ್ಲ ಆಗ್ತಿತ್ತು. ಬಟ್ ಈ ಕಾಲದಲ್ಲಿ ಅಡ್ವಾನ್ಸ್ಡ್ ಮೆಷಿನ್ ಲೀನಿಯರ್ ಆಕ್ಸಲರೇಟರ್ಸ್ ಇರೋದ್ರಿಂದ ಆ ಥರ ಚರ್ಮದ ತೊಂದರೆಗಳೂ ಅಷ್ಟಾಗಿ ಕಂಡು ಬರೋದಿಲ್ಲ. ಅದು ಬಂದ್ರೂ ಸ್ವಲ್ಪ ಲಿಮಿಟೆಡ್ ಆಗಿ ಇರುತ್ತೆ. ಅಂತಂದರೆ ಚೂರು ಕೆಂಪಾಗ್ಬೋದು, ಇಲ್ಲ ಮೈಲ್ಡಾಗಿ ಕಪ್ಪಾಗ್ಬೋದು. ಅದು ಎಲ್ಲ ಟೆಂಪರರಿ. ಟ್ರೀಟ್ಮೆಂಟದ್ದು ಮುಗ್ದು ಒಂದು 2 ವಾರದಲ್ಲಿ ಪೂರ್ತಿ ಗುಣಮುಖವಾಗಿ ವಾಪಸ್ ನಾರ್ಮಲ್ಲಾಗಿ ಹೆಂಗಿದ್ರೋ ಹಾಗೆ ಆ ಚರ್ಮ ಎಲ್ಲ ಕಂಡು ಬರುತ್ತೆ. ಇದಲ್ದಿರ ಕೆಲವರಿಗೆ ನಾವು ಬ್ರ್ಯಾಕಿಥೆರಪಿ ಅಂತ ಕೂಡ ಮಾಡ್ತೀವಿ. ಬ್ರ್ಯಾಕಿಥೆರಪಿ ಅಂತಂದರೆ ಆ ಕೆಲವು ಕ್ಯಾನ್ಸರಲ್ಲಿ ಆ ಪೈಪ್ ಅಥವಾ ಟ್ಯೂಬ್ ಮೂಲಕ ನಾವು ಏನು ಮಾಡ್ತೀವಿ ಅಂತಂದರೆ ಡೈರೆಕ್ಟ್ ಸೋರ್ಸಸ್, ಆ್ಯಕ್ಟಿವ್ ಸೋರ್ಸಸ್ ಅಂತ ಇರುತ್ತೆ. ಆ ಸೋರ್ಸನ್ನು ಆ ಗಡ್ಡೆಯಲ್ಲಿ ಇಟ್ಟು ಆ ಜಾಗಕ್ಕೆ ಮಾತ್ರ ಟ್ರೀಟ್ಮೆಂಟು ಕೊಡುವಂಥದ್ದು. ಇದನ್ನು ನಾವು ಯೂಶ್ವಲಾಗಿ ಯೂಸ್ ಮಾಡೋದು ಗರ್ಭಕೋಶದ ಕ್ಯಾನ್ಸರ್ಸ್ ಇರೋರಿಗೆ, ಗರ್ಭದ್ವಾರದ ಕ್ಯಾನ್ಸರ್ಸ್ ಇರೋರಿಗೆ, ಸರ್ವಿಕ್ಸ್ ಕ್ಯಾನ್ಸರ್ಸ್ ಅವ್ರಿಗೆ. ಸೊ ಫಸ್ಟು ನಾವು ಅಂಥವರಿಗೆ ಕೆಲವು ಸತಿ ಎಕ್ಸ್ಟರ್ನಲ್ ರೇಡಿಯೇಷನ್ ಅಂತಂದರೆ ಮೆಷಿನ್ ಮೂಲಕ ಕೊಡುವಂಥ ರೇಡಿಯೇಷನ್ ಕೊಟ್ಟು ಆ ಗಡ್ಡೆಯನ್ನು ಒಂಚೂರು ಚಿಕ್ಕದು ಮಾಡಿ ಅದಾದಮೇಲೆ ಅವರಿಗೆ ಬ್ರ್ಯಾಕಿಥೆರಪಿ ಅಂತ ಮಾಡ್ತೀವಿ. ಸೊ ಅವರಿಗೆ ಆ ಟ್ಯೂಬ್ ಮೂಲಕ ಒಂದು ಟ್ಯೂಬನ್ನು ಹಾಕ್ತೀವಿ ಆ ಸರ್ವಿಕ್ಸ್ ಅನ್ನೋ ಜಾಗಕ್ಕೆ. ಅದ್ರ ಮೂಲಕ ನಾವು ರೇಡಿಯೇಷನ್ದು ಸೋರ್ಸಸ್ಸನ್ನು ಒಳಗಡೆ ಕಳಿಸಿ ಅದ್ರ ಮೂಲಕ ಆ ಗಡ್ಡೆಗೆ ರೇಡಿಯೇಷನ್ ಕೊಟ್ಟು ಪೂರ್ತಿ ಕ್ಯೂರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಈ ಬ್ರ್ಯಾಕಿಥೆರಪಿ ಬರೀ ಈ ಥರ ಟ್ಯೂಬ್ ಹಾಕಿ ಮಾಡಬೇಕು ಅಂತಲೂ ಇಲ್ಲ. ಕೆಲವು ಸತಿ ಬ್ರೆಸ್ಟ್ ಕ್ಯಾನ್ಸರ್ಸ್ ಅಥವಾ ಈಗ ಹೆಡ್ ಆ್ಯಂಡ್ ನೆಕ್, ಕೆಲವರಿಗೆ ತುಟಿಯಲ್ಲಿ ಕ್ಯಾನ್ಸರ್ ಇರ್ಬೋದು, ಅಂಥವ್ರಿಗೂ ಈ ಥರ ಟ್ಯೂಬ್ಸನ್ನು ಹಾಕಿ ಟ್ರೀಟ್ ಮಾಡ್ಬೋದು. ಇಲ್ಲ ಅಂತಂದರೆ ಇನ್ನು ಕೆಲವರಿಗೆ ಚರ್ಮದಲ್ಲೂ ಕ್ಯಾನ್ಸರ್ಸ್ ಇರುತ್ತೆ, ಆ ಥರದವ್ರಿಗೂ ಈ ಥರ ರೇಡಿಯೇಷನ್ ಕೊಟ್ಟು ಟ್ರೀಟ್ ಮಾಡ್ಬೋದಾಗತ್ತೆ. ಇನ್ನೊಂದು ಮೌಲ್ಡ್ ಬ್ರ್ಯಾಕಿಥೆರಪಿ ಅಂತ ಕರಿತೀವಿ. ಈಗ ಕೆಲವರಿಗೆ ಕಣ್ಣಿನ ರೆಪ್ಪೆ ಅಥವಾ ಮೂಗಿನ ಮೇಲೆ ಆ ಥರ ಕ್ಯಾನ್ಸರ್ ಇದ್ದಲ್ಲಿ ಅಂಥವರಿಗೂ ಒಂದು ಮಾಸ್ಕ್ ಅಥವಾ ಒಂದು ಮೌಲ್ಡ್ ಅಂತ ಮಾಡ್ತೀವಿ. ಅವರ ಮುಖದ ಆಕಾರದಲ್ಲಿ ಒಂದು ರೇಡಿಯೇಷನ್ ಇದನ್ನು ಒಂದು ವ್ಯಾಕ್ಸ್ ಬೋಲಸ್ ಥರ ಮಾಡಿ ಅದ್ರ ಮೂಲಕ ಟ್ಯೂಬ್ಸ್ ಇಟ್ಟು ಅದಕ್ಕೆ ರೇಡಿಯೇಷನ್ನ ಕೊಡೋದಕ್ಕೂ ಸಾಧ್ಯತೆ ಇದೆ. ಇದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರ್ಯಾಕಿಥೆರಪಿ ಅಂತ ಏನು ಹೇಳ್ತೀವಿ.
ಸೊ ಈ ರೀತಿ ನಾವು ಎಕ್ಸ್ಟರ್ನಲ್ ರೇಡಿಯೇಷನ್ ಮತ್ತು ಬ್ರಾಕಿಥೆರಪಿ ಇಂಟರ್ನಲ್ ರೇಡಿಯೇಷನ್ ಎರಡರಿಂದನೂ ಕೆಲವು ಕ್ಯಾನ್ಸರ್ಗಳಿಗೆ ಟ್ರೀಟ್ ಮಾಡಲಿಕ್ಕೆ ಬರುತ್ತೆ. ಇನ್ನೊಂದು ಪ್ರಶ್ನೆ ಕೇಳೋದು, ನಾವು ಫುಡ್ ರೆಸ್ಟ್ರಿಕ್ಷನ್ ಏನಾದರೂ ಇರುತ್ತಾ, ಏನು ಊಟ ತಿಂಡಿ ಮಾಡಬೇಕಾಗತ್ತೆ ರೇಡಿಯೇಷನ್ ನಡೆಯುವಾಗ ಅಂತ ಕೇಳ್ತಾರೆ. ಸೊ ಎಲ್ಲರಿಗೂ ಫುಡ್ ರೆಸ್ಟ್ರಿಕ್ಷನ್ ಅಂತ ಇರೋದಿಲ್ಲ. ಈಗ ನಾ ಹೇಳ್ದಂಗೆ ಬಾಯಿ ಗಂಟ್ಲು ಕ್ಯಾನ್ಸರ್ ಅಂತ ಟ್ರೀಟ್ಮೆಂಟ್ ನಡೀತಿರೋರಿಗೆ ಅವರಿಗೆ ಬಾಯಲ್ಲಿ ಹುಣ್ಣು ಅದೆಲ್ಲ ಆಗೋ ಕಾರಣದಿಂದ ಅವರಿಗೆ ನಾವು ಜಾಸ್ತಿ ಗಟ್ಟಿ ಪದಾರ್ಥ ಬೇಡ ಅಂತ ಹೇಳ್ತೀವಿ. ಸೊ ಮಕ್ಕಳಿಗೆ ಕೊಡೋ ಥರ ಅಟ್ಲೀಸ್ಟ್ 2 hours ಒಂದು ಸ್ವಲ್ಪ ಮೆತ್ತಗಿರೋ ಆಹಾರಗಳನ್ನು ಕೊಡಿ ಅಂತ ರೆಕಮೆಂಡ್ ಮಾಡ್ತೀವಿ. ಅದೇ ಸರ್ವಿಕ್ಸ್ ಅಥವಾ ಸ್ತನದ ಕ್ಯಾನ್ಸರ್ ಟ್ರೀಟ್ಮೆಂಟ್ ನಡೀತಿರೋರಿಗೆ ಅಂಥವ್ರಿಗೆ ಯಾವುದೇ ಫುಡ್ ರೆಕಮೆಂಡೇಷನ್ಸು ರೆಸ್ಟ್ರಿಕ್ಷನ್ಸು ಇರೋದಿಲ್ಲ. ಕೆಲವು ಸತಿ ರೇಡಿಯೇಷನ್ ಜೊತೆಗೆ ಕೀಮೋಥೆರಪಿ ಕೂಡ ನಡೀತಿರುತ್ತೆ. ಸೊ ಅಂಥವರಿಗೆ ಕೆಲವು ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಕೆಲವರಿಗೆ ವಾಕರಿಕೆ ಬರ್ಬೋದು, ಕೆಲವರಿಗೆ ಕೆಲವು ಊಟ ತಿಂಡಿ ಮಾಡಲಿಕ್ಕೆ ಮನಸ್ಸಿಲ್ದಿರ ಇರ್ಬೋದು. ಅಂಥವ್ರಿಗೆ ಅಟ್ಲೀಸ್ಟ್ ಅವ್ರಿಗೆ ಏನೇನು ತಿನ್ನಲಿಕ್ಕಾಗತ್ತೋ ಅದನ್ನೇ ಆದಷ್ಟು ಪೋಷಕಾಂಶತೆ ಇರಲಿ ಅಂತ ನಾವು ರೆಕಮೆಂಡ್ ಮಾಡ್ತೀವಿ. ಸೊ ಟ್ರೀಟ್ಮೆಂಟ್ ಆದ ನಂತರ ನಾವು ಫಾಲೋ ಅಪ್ ಅಥವಾ ಮಾನಿಟ್ರಿಂಗ್ ಹೇಗೆ ಮಾಡ್ತೀವಿ ಅಂತಂದರೆ, ಕೆಲವು ಸತಿ ನಾವು ಬರೀ ಪರೀಕ್ಷೆ ಮಾಡಿ ಅವರ ಕ್ಯಾನ್ಸರ್ ಹೇಗೆ ಗುಣಮುಖವಾಗಿದೆ ಅಂತ ನೋಡಿ ಅದ್ರ ಮೇಲೆ ಡಿಸೈಡ್ ಮಾಡ್ತೀವಿ. ಎಲ್ಲರಿಗೂ ಪೆಟ್ CT ಮಾಡಬೇಕು ಇಲ್ಲ MRI ಮಾಡಬೇಕು ಅನ್ನೋದು ಏನು ಇದೇನಿಲ್ಲ, ಎಲ್ಲರಿಗೂ ಏನು ಬೇಕಾಗೋದಿಲ್ಲ. ಅವರ ಕ್ಯಾನ್ಸರ್ ಯಾವ ಸ್ಟೇಜ್ ಮೇಲಿತ್ತು ಎಲ್ಲಿತ್ತು ಅನ್ನೋದ್ರ ಮೇಲೆ ನಾವು ಮತ್ತೆ ಏನಾದರೂ ಸ್ಕ್ಯಾನ್ ಮಾಡಬೇಕಾ ಇಲ್ವಾ ಅಂತ ಡಿಸೈಡ್ ಮಾಡ್ತೀವಿ. ಈಗ ಕೆಲವು ಸತಿ ಅಟ್ ದ ಟೈಮ್ ಆಫ್ ಡಯಾಗ್ನೋಸಿಸ್ ಅಂತಂದರೆ ಅವ್ರದ್ದು ಕ್ಯಾನ್ಸರ್ ಪತ್ತೆ ಹಚ್ಚೋ ಟೈಮ್ನಲ್ಲಿ ಕೆಲವರಿಗೆ ನಾವು ಪೆಟ್ CT ರೆಕಮೆಂಡ್ ಮಾಡ್ತೀವಿ ಇಲ್ಲ MRI ರೆಕಮೆಂಡ್ ಮಾಡ್ತೀವಿ. ಈ ಇಮೇಜಸ್ ಕೂಡ ನಮಗೆ ರೇಡಿಯೇಷನನ್ನು ನಾವು ಪ್ಲ್ಯಾನ್ ಮಾಡಲಿಕ್ಕೆ ಹೆಲ್ಪ್ ಬರುತ್ತೆ. ಅಂದರೆ ನಾವು ಆ ಇಮೇಜಸ್ಸನ್ನು ತೊಗೊಂಡು ಆ ಸ್ಕ್ಯಾನ್ನಲ್ಲೂ ಎಲ್ಲಿತ್ತು ಹೇಗಿತ್ತು ಎಲ್ಲಿ ಹರಡಿದೆ ಅದನ್ನೆಲ್ಲ ತೊಗೊಂಡು ನಾವು ರೇಡಿಯೇಷನನ್ನು ಪ್ಲ್ಯಾನ್ ಮಾಡಲಿಕ್ಕೆ ಕಂಪ್ಯೂಟ್ರಲ್ಲಿ ನಮಗೆ ಅದು ಹೆಲ್ಪ್ ಮಾಡುತ್ತೆ. ಸೊ ಎಟ್ ದ ಎಂಡ್ ಆಫ್ ದ ಡೇ ರೇಡಿಯೇಷನ್ ಅಂತಂದರೆ ಭಯ ಪಡೋವಂಥದ್ದೇನೂ ಇಲ್ಲ. ಇದು ಕ್ಯಾನ್ಸರ್ನ ಟ್ರೀಟ್ ಮಾಡಲಿಕ್ಕೆ ಒಂದು ಪ್ರಮುಖವಾದ ಟ್ರೀಟ್ಮೆಂಟ್ದ ಆಯುಧ ಅಂತಲೇ ಅಂತ ಅನ್ಕೋಬೋದು. ಇದರಿಂದ ಯಾವುದೇ ಭಯ ಪಡುವಂಥದ್ದು ಇಲ್ಲ. ಮನೆಯಲ್ಲಿ ಕೂತು ರೇಡಿಯೇಷನ್ ಬೇಡ ಅಂತ ಬೇರೆಯವ್ರ ಮಾತು ಕೇಳಿ ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ಟ್ರೀಟ್ಮೆಂಟನ್ನು ಕರೆಕ್ಟ್ ಟೈಮಿಗೆ ತೊಗೊಂಡ್ರೆ ಕ್ಯಾನ್ಸರ್ ಕ್ಯೂರ್ ಆಗೋ ಚಾನ್ಸಸ್ ತುಂಬ ಚೆನ್ನಾಗಿರುತ್ತೆ. ಸೊ ಇದುವರೆಗೂ ನಾ ಮಾತಾಡಿರೋ ಮಾಹಿತಿ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಕೆಳಗೆ ಬರ್ತಾ ಇರೋ ವೆಬ್ಸೈಟ್ ಅಥವಾ ಫೋನ್ ನಂಬರ್ಗೆ ನಿಮ್ಗೆ ಇನ್ನೂ ಮಾಹಿತಿ ಬೇಕು ಅಂತಿದ್ದರೆ ನೀವು ದಯವಿಟ್ಟು ಸಂಪರ್ಕಿಸಿ. ಈ ರೀತಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.